ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಶಾಸಕರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ಶಾಸಕ ಶರಣು ಸಲಗರ ಏನಿದ್ದಾರೆ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಉದ್ಯಮಿಯೊಬ್ಬರಿಂದ ಇವರು ದುಡ್ಡನ್ನು ಪಡೆದಿದ್ರು ಚುನಾವಣೆಯ ಸಂದರ್ಭದಲ್ಲಿ. ಆ ಸಮಯದಲ್ಲಿ ಒಂದು ಸೇಫ್ಟಿಗಾಗಿ ಚೆಕ್ ಕೊಟ್ಟಿರ್ತಾರೆ, ಆ ಚೆಕ್ ಬೌನ್ಸ್ ಆಗಿದೆ. ಹೀಗಾಗಿ ಆ ಉದ್ಯಮಿ ದೂರು ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕ ಶರಣು ಸಲಗರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಲಾಗಿತ್ತು. ಆ ದೂರಿನ ಅನ್ವಯ ಈಗ ಎಫ್ಐಆರ್ ದಾಖಲಾಗಿದೆ. ಉದ್ಯಮಿಯಾಗಿರುವಂತಹ ಸಂಜೀವ್ ಕುಮಾರ್ ಸುಗುರೆ ಏನಿದ್ದಾರೆ ಅವರು ಶಾಸಕರ ವಿರುದ್ಧ ದೂರು ಕೊಟ್ಟಿದ್ದರು. ಅದಕ್ಕಾಗಿ ಎಫ್ಐಆರ್ ದಾಖಲಾಗಿದೆ. ಯಾಕಂದರೆ ವಿಧಾನಸಭಾ ಚುನಾವಣೆಯ ಒಂದು ಸಮಯದಲ್ಲಿ ಹಣವನ್ನು ಪಡೆದಿರ್ತಾರೆ. ಉದ್ಯಮಿಯಾಗಿರುವಂತಹ ಸಂಜೀವ್ ಕುಮಾರ್ ಅವರ ಸುಗುರೆ ಏನಿದ್ದಾರೆ ಅವರ ಹತ್ರ ಇವರು 99 ಲಕ್ಷ ರೂಪಾಯಿಯನ್ನ ಸಾಲವಾಗಿ ಪಡೆದುಕೊಂಡಿರ್ತಾರೆ. ಆ ಸಮಯದಲ್ಲಿ ಶಾಸಕರು ಏನ್ ಮಾಡಿರ್ತಾರೆ ಅಂದ್ರೆ ಭದ್ರತೆಗಾಗಿ ಒಂದು ಖಾಲಿ ಚೆಕ್ ಅನ್ನು ಕೊಟ್ಟಿರ್ತಾರೆ ಅವರಿಗೆ, ಸಂಜೀವ್ ಅವರಿಗೆ. ಅವರು ಓಕೆ ಅಂತ ಹೇಳಿ ದುಡ್ಡು ಕೊಟ್ಟಿರ್ತಾರೆ. ಆದರೆ ಹಣ ಏನು ಕೊಟ್ಟಿರ್ತಾರಲ್ಲ ಆ ಹಣನ ವಾಪಸ್ ಕೊಡಬೇಕಲ್ಲ, ಅದಕ್ಕೆ ಅಂತ ಇಷ್ಟಂತ ಒಂದು ಟೈಮ್ ಇರುತ್ತೆ. ಆ ಟೈಮ್ ಮುಗಿದ್ರೂ ಕೂಡ ಅವರು ಹಣ ಕೊಟ್ಟಿರಲ್ಲ, ನಿಗದಿತ ಒಂದು ಅವಧಿಯ ಒಳಗೆ ಹಣ ಮರುಪಾವತಿ ಆಗಿಲ್ಲ. ಹೀಗಾಗಿ ಅವರು ಚೆಕ್ ತಗೊಂಡು ಬ್ಯಾಂಕಿಗೆ ಹೋಗಿದ್ದಾರೆ. ಅಲ್ಲಿ ಕೊಟ್ಟಾಗ ಆ ಒಂದು ಚೆಕ್ ಇಲ್ಲ, ಒಪ್ಪೋದಿಲ್ಲ, ಬೌನ್ಸ್ ಆಗಿದೆ ಅಂತ ಗೊತ್ತಾಗುತ್ತೆ ಆ ಒಂದು ವಿಚಾರ. ಹೀಗಾಗಿ ಆ ಒಂದು ವಿಚಾರವನ್ನು ತಿಳಿದ ತಕ್ಷಣ ಅವರು ಶಾಸಕರ ವಿರುದ್ಧ ಈಗ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಸಂಜೀವ್ ಅವರು ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ರಕರಣ ಈಗ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆ ಆಗ್ತಾ ಇದೆ. ಶಾಸಕರೊಬ್ಬರು ಈ ರೀತಿಯಾಗಿ ಚೆಕ್ ಬೌನ್ಸ್ ಆದಂಥ ಚೆಕ್ ಕೊಟ್ಟಿದ್ದಾರೆ ಅಥವಾ ದುಡ್ಡು ಕೊಡುವಲ್ಲಿ ವಿಳಂಬ ಮಾಡಿದ್ದಾರೆ. ಶರಣು ಸಲಗರ ಅವರು ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಜೀವ್ ಕುಮಾರ್ ಅವರು ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಚುನಾವಣೆ ಸಮಯದಲ್ಲಿ ನನ್ನ ಹತ್ರ 99 ಲಕ್ಷ ರೂಪಾಯಿ ಇಸ್ಕೊಂಡಿದ್ರು. ಇವರು ಹೇಳಿದ ಮಾತಿನ ಪ್ರಕಾರ ಇಷ್ಟಂತ ಸಮಯ ಕೊಡಲಾಗಿತ್ತು. ಆ ಸಮಯದ ಮೀರಿ ಹೋದರೂ ಕೂಡ ಇವರು ಆ ದುಡ್ಡು ಕೊಟ್ಟಿಲ್ಲ, 99 ಲಕ್ಷ ರೂಪಾಯಿ. ಆ ಸಮಯದಲ್ಲಿ ಸೇಫ್ಟಿಗಾಗಿ ಒಂದು ಖಾಲಿ ಚೆಕ್ ಕೊಟ್ಟಿರ್ತಾರೆ. ಆ ಚೆಕ್ಕನ್ನು ತೆಗೆದುಕೊಂಡು ಹೋದರೆ ಬ್ಯಾಂಕಲ್ಲಿ ಗೊತ್ತಾಯ್ತು ಇದು ಬೌನ್ಸ್ ಆಗಿದೆ ಅಂತ ಹೇಳಿ. ಹೀಗಾಗಿ ನಮಗೆ ನಮ್ಮ ಹಣ ಬೇಕು ಅಂತ ಹೇಳಿ ಉದ್ಯಮಿಯಾಗಿರುವಂಥ ಸಂಜೀವ್ ಕುಮಾರ್ ಅವರು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. 99 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದೇವೆ, ಅವರು ಇನ್ನೂ ಕೂಡ ಹಿಂತಿರುಗಿಸಿಲ್ಲ, ಕೊಟ್ಟ ಸಮಯಕ್ಕಿಂತ ಜಾಸ್ತಿ ಸಮಯ ತೆಗೆದುಕೊಂಡಿದ್ದಾರೆ, ಆದರೂ ಕೂಡ ಅದ್ರ ಬಗ್ಗೆ ಏನೂ ಮಾತನಾಡ್ತಾ ಇಲ್ಲ ಅಂತ ಹೇಳಿ ಶರಣು ಸಲಗರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಸಾಲವನ್ನು ಪಡೆದ ಸಲಗರ ಅವರು ಈಗ ಸಾಲವನ್ನು ತೀರಿಸೋಕ್ಕಾಗದೆ ಈ ರೀತಿಯಾಗಿ ಒಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆ ಪಕ್ಷದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಯಾಕೆ ಹಿಂಗೆ ಮಾಡಿದ್ರು ಅಂತ. ರಾಜಕೀಯವಾಗಿ ಅಥವಾ ಚುನಾವಣೆಯ ಸಮಯದಲ್ಲಿ ಇಷ್ಟೊಂದು ದುಡ್ಡು ತೆಗೆದುಕೊಂಡು ಇವ್ರು ಏನು ಮಾಡಿದ್ರು, ಎಲ್ಲಿ ಕೊಟ್ಟರು, ಯಾವುದಕ್ಕೆ ಖರ್ಚು ಮಾಡಿದ್ರು, ಅದಕ್ಕೇನಾದರೂ ದಾಖಲೆ ಇದೆಯಾ, ಇದೆಲ್ಲ ಕೂಡ ಚರ್ಚೆ ಆಗುತ್ತೆ. ರಾಜಕೀಯವಾಗಿ ಕೆಲವೊಂದು ವಿಚಾರ ಚರ್ಚೆಗೆ ಬರುತ್ತೆ. ಉದ್ಯಮಿ ಹತ್ರ ಇವರು ಹಣವನ್ನು ಪಡೆದು ಇನ್ನೂ ಕೂಡ ಹಿಂದಿರುಗಿಸಿಲ್ಲ. ಹೀಗಾಗಿ ಬಸವ ಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವರಿಗೆ ಈಗ ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು. ಇವರು ಈ ಒಂದು ವಿಚಾರವನ್ನು ಅಥವಾ ಒಂದು ಎಫ್ಐಆರ್ ಆಗಿರೋದನ್ನು ಯಾವ ರೀತಿಯಾಗಿ ಸಮರ್ಥನೆ ಮಾಡಿಕೊಳ್ತಾರೆ ಅಥವಾ ಆ ಒಂದು ದುಡ್ಡಿನ ವಿಚಾರದ ಬಗ್ಗೆ ಏನು ಮಾತನಾಡ್ತಾರೆ, ಸಂಜೀವ್ ಅವರಿಗೆ ಏನು ಆನ್ಸರ್ ಕೊಡ್ತಾರೆ ಅನ್ನೋದನ್ನು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.